ಎಲ್ಲರೂ ಹೇಳೋ ಹಾಗೆ ನಿನ್ನನ್ನು ಕಲ್ಲು ಕಣ್ಬೀರಿ ಅಂತಾನೆ ತಿಳ್ಕೊಂಡಿದ್ಯಾ? ನನಗೆ ಯಾವ ಭಾವನೆಗಳು ಇಲ್ಲ ಅಂತ ನಿನಗೂ ಅನ್ಸುತ್ತಾ? ನಿನ್ನೆ ಕೇಳ್ತಾ ಇರೋದು, ಹೇಳು. ಪ್ರಪಂಚ ನೋಡೋ ದೃಷ್ಟಿಲ ನೀನು ನನ್ನ ನೋಡ್ತೀಯಾ? ಹೌದು, ಒಂದು ಹೆಣ್ಗಿರೋ ಯಾವ ಭಾವನೆಗಳು ನಿನಗಿಲ್ಲ. ನಿಂದು ಕಲ್ ಹೃದಯನೇ, ನೀನು ಗಂಭೀರನೇ. ಯಾಕೆ ಮನೆಗೆ ಹೋಗ್ಲಿಲ್ವಾ ನಂಜುಂಡಯ್ಯ? ನಂಜುಂಡಯ್ಯ ಇಷ್ಟೊತ್ತಿನವರೆಗೆ ಸಾರಂತಿದ್ದೆ, ಈಗ ನಂಜುಂಡಯ್ಯ ಅಂತಿದೆಯಲ್ಲ. ಬರ್ತಾ ಬರ್ತಾ ಮರ್ಯಾದೆ ಭಾಳ ಕಡಿಮೆ ಆಗ್ತಿದೆಯಲ್ಲ ಬಾಲ. ಮರ್ಯಾದೆ ಅನ್ಕೊಂಡು ಕೂತಿದ್ರೆ ಕೋಟಿ ಕೋಟಿ ಲಾಭ ಮಾಡೋಕ್ಕಾಗಲ್ಲ ನಂಜುಂಡ. ಸಾಕು 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 ಸಾಕು, ಇಷ್ಟಾದರೂ ಮರ್ಯಾದೆ ಉಳ್ಕೊಳ್ಳಿ. ಅಂತೂ ಕೋಟಿ ಕುಳನೇ ಹಿಡ್ಕೊಂಡಿದ್ದೀಯಾ. ನೋಡಿದ್ರಾ, ಹೇಳಿದ್ರೆ ನಾನು ನಂಬ್ತಿರ್ಲಿಲ್ಲ ನೀವು, ಈಗೇನಂತೀರಾ? ಅನ್ನೋದೇನೋ ಕಣ್ಣಾರೆ ನೋಡ್ದಲ್ಲ, ಹುಡುಗಿ ನಿನಗೆ ಸರಿಯಾದ ಜೋಡಿ ಅಲ್ವಾ? ಅಂದಾಗೆ ಬಾಲಣ್ಣ. ಬಾಲಣ್ಣನ? ಚೆನ್ನಾಗಿದೆ ಚೆನ್ನಾಗಿದೆ, ಕಂಟಿನ್ಯೂ. ಹೌದು ಬಾಲಣ್ಣ, ನಿನಗೆ ಕೋಟಿ ಬಂದ ಮೇಲೆ ಈ ಬಡವನ್ನ ಮರಿಬೇಡಣ್ಣ. ಎಲ್ಲಾದರೂ ಉಂಟಾ ನಂಜು? ನೀನು ನನಗೆ ಗಾಡಿನೂ ಕೊಟ್ಟು ಬಾಡಿಗೆನೂ ತಗೊಳ್ದೆ ಎಷ್ಟು ಸಹಾಯ ಮಾಡಿದ್ಯಾ. ಅದು ಅಲ್ಲದೆ ಇನ್ಮೇಲೆ ಬಾಡಿಗೆನೇ ಕೊಡಬೇಡ, ಯಾವ ಕಾರ್ ಬೇಕಾದರೂ ತೊಗೊಂಡೋಗು ಅಂತ ಬೇರೆ ಹೇಳ್ತಿದ್ಯಾ. ನಾನು ಹಂಗನ್ನ ಹೇಳಲ್ವಾ? ಹೇಳ್ದೆ ಅಂತಾನೆ ಇಟ್ಕೋ. ಸೊ ಇಷ್ಟೆಲ್ಲ ಸಹಾಯ ಮಾಡಿರೋ ನಿನ್ನ ಮರೆಯೋಕ್ಕಾಗತ್ತಾ? ಇವತ್ತು 10 ಕಾರ್ ಇದೆ, ನಾಳೆ ನಿನ್ನ 10 ಬಸ್ಸಿಗೆ ಓನರ್ ಮಾಡ್ತೀನಿ. ನಿನ್ನ ಹೆಸರಲ್ಲೇ ಒಂದು ಟ್ರಾವೆಲ್ಸ್ ಓಪನ್ ಮಾಡಿಕೊಡ್ತೀನಿ. ಇದೆಲ್ಲ ನಿಜನಾ? ನನ್ನ ಲವ್ವರು ಕೋಟಿ ಕುಳ ಅನ್ನೋದು ಎಷ್ಟು ನಿಜಾನೋ ನನ್ನ ಮಾತು ಅಷ್ಟೇ ನಿಜ. ಹಾಗಾದ್ರೆ ಸರಿ, ಬೇಗ ಮದುವೆ ಆಗ್ರಪ್ಪ, ಇನ್ನು ಲೇಟ್ ಮಾಡೋದು ಬೇಡ. ಕೊರೋನಾ ಅಂತ ನಿಂತೋಗಿರೋ ಟೂರಿಸಮ್ ಎಲ್ಲ ಓಪನ್ ಆಗೋದ್ರೊಳಗೆ ನೀವಿಬ್ಬರು ಮದುವೆ ಮಾಡಿಕೊಂಡು ನನ್ನ ಟ್ರಾವೆಲ್ಸು ಓಪನ್ ಮಾಡಬೇಕು, ಆಯ್ತಾ? ಆಯ್ತಾಯ್ತು. ನಾನೇ ಕನ್ಸು ಕಟ್ಕೊತೀನಿ ಅಂದರೆ ಇವನ್ ಕನ್ಸಿನ ಮೇಲೆ ತೇಲಾಡ್ತಿದ್ದಾನೆ. ಮತ್ತೆ ಬಾಲಣ್ಣ, ನಿನಗೇನಾದರೂ ಸಹಾಯ ಬೇಕಿದ್ರೆ ಸಂಕೋಚ ಇಲ್ಲದೆ ಕೇಳು. ಹೌದಾ? ಹಾಗಿದ್ರೆ ಖರ್ಚು 1-2 ಸಾವಿರ ತಳ್ಳು. ಏನೋ ಮಾತು ಕೇಳಿದ್ರೆ ಅದ್ರ ಅಡ್ವಾಂಟೇಜ್ ತಗೊಳ್ತಾ ಇದ್ದಾನೆ. ಇನ್ನಿಲ್ಲೇ ಇದ್ದರೆ ವೆಂಕಟೇಶ್ವರನಂಗಿರೋ ನನ್ನನ್ನು ಗೋಮಟೇಶ್ವರನಾಗಿ ಮಾಡಿಬಿಡ್ತಾನೆ. ತಗೋ, ನಾನೇನು ಬರಲಾ? ಬರಬೇಡ, ಹೋಗ್ತಾ ಇರೋ. ಕಾರು ಹುಷಾರು. ಕೋಟಿ ಬಂದಮೇಲೆ ಇಂಥ 4 ಕಾರ್ ಕೊಡಿಸ್ತೀನಿ. ಬರ್ತೀನಿ. ಆಹಾ, ಎಂಥ ಲಕ್ಕಿ ಡೇ ಇವತ್ತು. ಬಿಸಿ ಮುತ್ತು ಕೊಡೋ ಚಾನ್ಸ್ ಏನೋ ಸಿಕ್ತು, ಆದರೆ ಕೊಟ್ಟಿದ್ದ ಮುತ್ತನ್ನ ವಾಪಸ್ ತಗೊಳ್ಳದೆ ಕಳಿಸ್ಬಿಟ್ನಲ್ಲ. ನೀನ್ ಕೂತ್ಕೋತಾ ಇದೆಯಾ? ನಾನು ಕೂತ್ಕೋತೀನಿ.
ರಿಂಗ್ ಆಗ್ತಿದೆ. ಮಾತಾಡು. ಹಲೋ, ಯಾರು? ನಿಮ್ಮ ಬಗ್ಗೆ ಬೇರೆಯವರಿಗೆ ಯಾವುದೇ ಅಭಿಪ್ರಾಯ ಇರಲಿ, ಮೊದಲು ನಿಮ್ಮ ಮನಸ್ಸಿನಲ್ಲಿ ಅವರ ಬಗ್ಗೆ ಯಾವ ಅಭಿಪ್ರಾಯ ಇದೆ ಎಂಬುದನ್ನು ಹೇಳಿ. ಅಭಿಪ್ರಾಯವೇ ಅಭಿಪ್ರಾಯಗಳನ್ನು ಬದಲಾಯಿಸಬಹುದು. ತಪ್ಪು ತಿಳುವಳಿಕೆ, ಪ್ರೇಮ ಕಲಹ, ವಶೀಕರಣ, ಸಾಲಬಾಧೆ, ಸಂಸಾರದಲ್ಲಿ ಕಲಹ ಪರಿಹಾರಕ್ಕಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಹಲೋ ಹಲೋ, ಯಾರು? ಹೆಂಗೆ? ಸೂಪರ್. ಇನ್ಮೇಲೆ ನೋಡು ಈ ಮ್ಯಾಜಿಕ್ ದಂಡ ಹೇಗ್ ವರ್ಕ್ ಆಗುತ್ತೆ ಅಂತ. ನಿಮ್ಮ ಬಗ್ಗೆ ಬೇರೆಯವರಿಗೆ ಯಾವುದೇ ಅಭಿಪ್ರಾಯ ಇರಲಿ, ಮೊದಲು ನಿಮ್ಮ ಮನಸ್ಸಿನಲ್ಲಿ ಅವರ ಬಗ್ಗೆ ಯಾವ ಅಭಿಪ್ರಾಯ ಇದೆ ಎಂಬುದನ್ನು ಹೇಳಿ. ಅಭಿಪ್ರಾಯವೇ ಅಭಿಪ್ರಾಯಗಳನ್ನು ಬದಲಾಯಿಸಬಹುದು. ಹ್ಮ್ ಬೇಬಿ ನಾನು ನಿಂಗೇನೋ ಹೇಳಬೇಕು. ಹೇಳು. ಇಲ್ಲ, ಹೇಳು.